ನಮಸ್ಕಾರ ಫ್ರೆಂಡ್ಸ್. ಸತತವಾದ ಅಪ್ ನಂತರ ಇವತ್ತಿನ ದಿನ 22 ಏಪ್ರಿಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಇತರ ಇಂಡಸ್ಟ್ರೀಸ್ಗಳಲ್ಲಿ ಸ್ವಲ್ಪ ಬ್ರೇಕ್ ಬಂದಿದೆ ಅಂತ ಹೇಳ್ಬೋದು. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಿದ್ದು ನಿಫ್ಟಿನಲ್ಲಿ 24,200 ಹತ್ರ ಹೈ ರೆಸಿಸ್ಟೆನ್ಸ್ ಇದೆ. ಅದಕ್ಕಾಗಿ ನಾವು ನಿಫ್ಟಿನಲ್ಲಿ 24,250 ಮೇಲೆ ಹೋದ್ರೆ ಮಾತ್ರ ಲಾಂಗ್ ಪೊಸಿಷನ್ ತಗೊಳ್ಳೋಣ, ಅಥವಾ ಏನಾದರೂ ಡಿಪ್ ಬಂದ್ರೆ 24,000 ಹತ್ರದಿಂದ ಸಪೋರ್ಟ್ ಅಲ್ಲಿ ಲಾಂಗ್ ಪೊಸಿಷನ್ ತಗೊಳ್ಳೋಣ. ಇನ್ನು ಮಧ್ಯದಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಈವನ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಮಾರ್ಕೆಟ್ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇದೆ ಅಂತ ಹೇಳಿದ್ವಿ. ಅದನ್ನೇ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಇಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ಅದೇ ರೀತಿ ಮಾರ್ಕೆಟ್ ಅಲ್ಲಿ ಒಂದು ಮೂಮೆಂಟಮ್ ಅಂದ್ರೆ ಮೊದಲನೇ 15 ನಿಮಿಷದ ವಾಲಟಿಲಿಟಿ ನಂತರ ಒಂದು ಮೂಮೆಂಟಮ್ ಬಂದ್ರೆ ಕೂಡ 24,250 ಮೇಲೆ ಹೋಗ್ಲಿಲ್ಲ. ಏತಕ್ಕಂದ್ರೆ 24,200 ಹತ್ರ ಹೈಯೆಸ್ಟ್ ಕಾಲ್ ರೇಟರ್ಸ್ ಇಲ್ಲಿ ಬೀಟ್ ಆಗಿದ್ರು. ಸೊ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದ್ರೆ ಕೂಡ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಅಷ್ಟೇನು ಹೆಚ್ಚಾಗಿರ್ಲಿಲ್ಲ. ಅದಕ್ಕಾಗಿ ಇಲ್ಲಿ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಎಲ್ಲಾ ಇಂಡಿಸಸ್ ಸೈಡ್ ವೇಸ್ ಅಲ್ಲೇ ಕ್ಲೋಸ್ ಆದವು ಅಂತ ಹೇಳ್ಬೋದು. ಆದ್ರೆ ಕೊನೆಯ ಹಾಫ್ ಅನ್ ಅವರ್ ಅಲ್ಲಿ ಬಂದ ಕರೆಕ್ಷನ್ ಅದು ಯಾವರೇಜ್ ಕ್ಲೋಸಿಂಗ್ ಗಿಂತ ಮೇಲೆ ಬರ್ತಾ ಇದೆ. ನಿಫ್ಟಿ ಕ್ಲೋಸಿಂಗು 24,167 ಹತ್ರ ಬರ್ತಾ ಇದೆ. ಸೊ ಇಲ್ಲಿಂದ ಈಗ ನಾವು ನಾಳೆ ದಿನದ ಅಂದ್ರೆ 23 ಏಪ್ರಿಲ್ ಬುಧವಾರದ ಟ್ರೇಡಿಂಗ್ ಅನಾಲಿಸಿಸ್ ಈಗ ಶುರು ಮಾಡೋಣ. ಇನ್ನು ಮುಂದುವರೆಯಕ್ಕಿಂತ ಮುಂಚೆ ನಾವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಹೇಗಿದಾವೆ, FIs ಡೇಟಾ ಹೇಗಿದೆ ಹಾಗೂ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕೆ ಶುರು ಮಾಡೋಣ. ಮೊದಲನೇದಾಗಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇದು ಅಗೇನ್ ಕಂಫರ್ಟಬಲ್ ಝೋನ್ ಅಲ್ಲೇ ಇದೆ ಅಂತ ಹೇಳ್ಬೋದು. 16 ಕೆಳಗಡೆ ಬಂದಾಗಿಂದ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟಮ್ ಇತ್ತು. ಸೊ ಈ ಲೆವೆಲ್ ಅಲ್ಲಿ ನಾವು ಕಂಫರ್ಟಬಲ್ ಆಗಿ ಲಾಂಗ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೆ ನೋಡ್ಬೋದು. ಇಲ್ಲಿ ಏನಾದ್ರು ಅಗೇನ್ 16 ಮೇಲೆ ಬಂದ್ರೆ ಆಗ ಅಗೇನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಡಾಲರ್ ಇಂಡೆಕ್ಸ್, US ಡಾಲರ್ ಇಂಡೆಕ್ಸ್ 898 ಹತ್ರ ಇದೆ. ಇದು ಪಾಸಿಟಿವ್ ಆಗಿದೆ. US 10-year ಬಾಂಡ್ yield 4.4 ಹತ್ರ ಬಂದಿದೆ. ಸೊ ಇದು ಏನಾದ್ರೂ 4.5 ಮೇಲೆ ಹೋದ್ರೆ ನಾವು ಲಾಂಗ್ ಸೈಡ್ ಅಲ್ಲಿ ಇದ್ರೆ ಆದಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಸೊ ಇಲ್ಲಿಂದ ನಾವು ನಮ್ಮ ರುಪಿ ಅಗೇನ್ಸ್ಟ್ US ಡಾಲರ್ ನೋಡಿದ್ರೆ ರುಪಿ ಅಗೇನ್ 85 ಹತ್ರ ಇದೆ. ಸೊ ಇದು ಕೂಡ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ 66 ಹತ್ರ ಬಂದಿದೆ. ಸೊ ಇಲ್ಲಿಂದ ಏನೋ ಅಷ್ಟು ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಇನ್ನು US ಗೆ ಬಂದ್ರೆ US ಡೌ ಜೋನ್ಸ್ ಅಥವಾ ಇತರ ಇಂಡಸ್ಟ್ರೀಸ್ ಅಲ್ಲಿ ಕೂಡ ನಿನ್ನೆ ದಿನ ಕರೆಕ್ಷನ್ ಬಂದಿತ್ತು. ಅಲ್ಲಿಂದ ಸೆಕೆಂಡ್ ಹಾಫ್ ಇಂದ ಅಂದ್ರೆ ನಮ್ಮ ಇಂಡಿಯನ್ ಟೈಮಿಂಗ್ 12 o'clock ಇಂದ ಸ್ವಲ್ಪ ರಿಕವರಿ ಬಂದಿತ್ತು. ಅಗೇನ್ ಅದು US ಫೀಚರ್ ಅಲ್ಲಿ US ನ ಡೌ ಜೋನ್ಸ್ ಫೀಚರ್ಸ್ ಅಲ್ಲಿ ರಿಕವರಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ರಿಕವರಿ ಕಂಟಿನ್ಯೂ ಆದ್ರೆ ಅಗೇನ್ ನಾವು ಒಂದು ಗ್ಯಾಪ್ ಅಪ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ನಾಸ್ಡಾಕ್ ಇಂಡೆಕ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಕೂಡ ದಿನದ ಕೊನೆಯಲ್ಲಿ ನಿನ್ನೆ ದಿನ ಒಂದು ರಿಕವರಿ ಬಂದಿತ್ತು. ಸೊ ಅದನ್ನ ನಾವು ಇಲ್ಲಿ ಗಮನಿಸಬಹುದು. ಇನ್ನು ನಿಕೆ ಜಪಾನ್ ಇಂಡೆಕ್ಸ್, ಇದು ಲೋವರ್ ಲೆವೆಲ್ ಇಂದ ನಿಧಾನವಾಗಿ ರಿಕವರಿ ಕಾಣ್ತಾ ಇದೆ. ಈ ರಿಕವರಿ ಕಂಟಿನ್ಯೂ ಆದ್ರೆ ಇದರ ರಿಕವರಿ ಇದು ಮೇಲೆ 34,700 ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಿಕೆನಲ್ಲಿ ರಿಕವರಿ ಬರೋಕೆ ಶುರು ಆದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಹಾಗೂ ಇತರ ಇಂಡಸ್ಟ್ರೀಸ್ ಅಲ್ಲಿ ಕೂಡ ನಾವು ನೋಡೋ ಚಾನ್ಸಸ್ ಇರುತ್ತೆ. ಸೊ ಇವೆ ಎಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಾದವು. ಇನ್ನು FIs ಡೇಟಾನ ಚೆಕ್ ಮಾಡಿದ್ರೆ FIs ಅಗೇನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈಗ ಬೈಯಿಂಗ್ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ. FIs ಇದೇ ರೀತಿ ತಮ್ಮ ಬೈಯಿಂಗ್ ಇಂಟ್ರೆಸ್ಟ್ ನ ಕಂಟಿನ್ಯೂ ಮಾಡಿದ್ರೆ ಓವರ್ ಆಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಹೆಚ್ಚಾಗುತ್ತೆ. ಇನ್ನು ನಾವು ಈಗ ಆಪ್ಷನ್ ಚೈನಿಂಗ್ ಬಂದ್ರೆ ನಿಫ್ಟಿ ಈಗ 24,167 ಹತ್ರ ಇದೆ. ಆಪ್ಷನ್ ಚಾನಲ್ ನಾವು ಕ್ಲಿಯರ್ ಆಗಿ ನೋಡಬಹುದು. ಕಾಲ್ ರೇಟರ್ಸ್ 24,200 ಹತ್ರ ಹೈಯೆಸ್ಟ್ ಆಗಿದ್ದಾರೆ. ಸೊ ಇವರು ರಿಸ್ಕ್ ಅಲ್ಲಿ ಬರೋದು. ನಿಫ್ಟಿ 24,250 ಮೇಲೆ ಹೋದ್ರೆ ಇವರು ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಾರೆ. ಆಗ ನಿಫ್ಟಿಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಡೈರೆಕ್ಟ್ ಆಗಿ 24,500. ಅದೇ ನಿಫ್ಟಿಗೆ ಇಲ್ಲಿಂದ ಸ್ಮಾಲ್ ಸಪೋರ್ಟ್ 24,100, ಇದ್ರ ಕೆಳಗಡೆ ಬಂದ್ರೆ 24,000 ಸಪೋರ್ಟ್ ಆಗಿರುತ್ತೆ. ಸೊ ಇದು ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಈಗ ನಾವು ಟ್ರೇಡಿಂಗ್ ಅನಾಲಿಸಿಸ್ ಮಾಡೋದಕ್ಕೆ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ಬರೋಣ. ಸೊ ನಾವು ಇಲ್ಲಿ ನಿಫ್ಟಿನಲ್ಲಿ ಹಾಕಿ ನಿನ್ನೆ ದಿನ ಡಿಸ್ಕಸ್ ಮಾಡ್ದಂಗೆ ಇಲ್ಲಿ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ 24,000 ಇಂದ 23,950 ಈ ಲೆವೆಲ್ ಹತ್ರ ಸಪೋರ್ಟ್ ತಗೊಂಡು ನಿಫ್ಟಿ ರಿಕವರಿ ಕಾಣ್ತಾ 24,000 ಮೇಲೆ ಹೋದ್ರೆ ಮಾತ್ರನೇ ಅಲ್ಲಿಂದ ಲಾಂಗ್ ಪೊಸಿಷನ್ ತಗೊಂಡು ಡೇ ಲೋ ನಲ್ಲಿ ಸ್ಟಾಪ್ ಲಾಸ್ ನ ಇಡ್ಬೋದು. ಪುಟ್ಟು ಪೊಸಿಷನ್ಸ್ ಬುಧವಾರ ದಿನಕ್ಕೆ ಸದ್ಯಕ್ಕೆ ನೋಡ್ತಾ ಇಲ್ಲ. ಈ ಲೆವೆಲ್ ಹತ್ರ ಅಥವಾ 24,250 ಮೇಲೆ ಹೋದ್ರೆ
ಅಲ್ಲಿಂದ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸ್ಟಾಪ್ ಲಾಸ್ ನಿಯರ್ 24,150 ಅಥವಾ 180 ಹತ್ರ ಕೂಡ ನಾವು ಪ್ಲಾನ್ ಮಾಡ್ಬೋದು. ಈ ರಿಕವರಿ 24,400 500 ಬುಲಿಶ್ ಮೂವ್ಮೆಂಟ್ ಕಂಟಿನ್ಯೂ ಆದ್ರೆ 24,700 800 ಕೂಡ ಹೋಗ್ಬೋದು. ಸೊ ಇಲ್ಲಿ ನಾವು ಆದಷ್ಟು ಬುಲಿಶ್ ಆಗಿ ಪೊಸಿಷನ್ ತಗೊಳಕ್ಕೆ ನೋಡ್ಬೇಕು. ಪುಟ್ ಪೊಸಿಷನ್ಸ್ ನಾವು ಈಗ ಯೋಚನೆ ಮಾಡ್ತಾ ಇಲ್ಲ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಪಾಸಿಟಿವ್ ಆಗಿ ಆಯ್ತು. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಟಾರ್ಗೆಟ್ ಮೇಲೆ 57,000 ವರೆಗೆ ಇಟ್ಕೊಂಡಿದ್ದೀವಿ. ಸೊ ಈಗ ಬ್ಯಾಂಕ್ ನಿಫ್ಟಿ 55,600 ಹತ್ರ ಇದೆ. ಸೊ ಇದರಲ್ಲಿ ಮೂಮೆಂಟಮ್ ಕಂಟಿನ್ಯೂ ಆದ್ರೆ ಮಂತ್ಲಿ ಎಕ್ಸ್ಪೈರಿ ಅಥವಾ ಮೇ ಮಂತ್ ಫಸ್ಟ್ ಒಳಗಡೆನೆ ಬ್ಯಾಂಕ್ ನಿಫ್ಟಿ 57,000 57,200 ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ ಇಂದ ಕೆಳಗಡೆ ಬಂದ್ರೆ 55,000 ಹತ್ರ ಸಪೋರ್ಟ್ ಇರುತ್ತೆ. ಸೊ 55,000 ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಅಲ್ಲಿಂದ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಅಥವಾ ಮೇಲೆ 56,000 ಮೇಲೆ ಬ್ರೇಕ್ಔಟ್ ಅಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಈ ಮಧ್ಯದಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಇಲ್ಲಿ ಕೂಡ ಒಂದು ಒಳ್ಳೆ ಮೂಮೆಂಟಮ್ ಬರ್ತಾ ಇದೆ. ಈಗ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 12,150 ವರೆಗೆ ಹೋಗಿತ್ತು. ಸೊ ಇಲ್ಲಿಂದ ನೆಕ್ಸ್ಟ್ 12,200 ಹತ್ರ ರೆಸಿಸ್ಟೆನ್ಸ್ ಇದೆ. ನೀವು ಬೇಕಾದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಆಪ್ಷನ್ ಚೈನ್ ಚೆಕ್ ಮಾಡ್ಬೋದು. ಹಾಗೂ ಇಲ್ಲಿ ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ ಈ ಲೆವೆಲ್ ಅಲ್ಲಿ 12,200 ಹತ್ರ ಇದೆ. ಸೊ 12,200 ಮೇಲೆ ಮಾತ್ರ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೆಕ್ಸ್ಟ್ ಅಪ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಕೆಳಗಡೆ ಇಲ್ಲಿ ಕೂಡ ಯಾವುದೇ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಸೊ ಈ ರೀತಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು 23rd ಏಪ್ರಿಲ್ ಬುಧವಾರ ದಿನ ಟ್ರೇಡ್ ಮಾಡೋಣ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.